ಮಿಲಿಟರಿ ಪೊಲೀಸರಿಂದ ಮೈನವಿರೇಳಿಸೋ ಸಾಹಸ, ನೋಡುಗರ ಗಮನ ಸೆಳೆದ ಸಾಹಸ ಪ್ರದರ್ಶನ. ದೇಶದ ಗಡಿಯನ್ನ ರಕ್ಷಣೆ ಮಾಡೋದು ಸುಲಭದ ಮಾತಲ್ಲ. ಶತ್ರುಪಾಳಯದ ಶಕ್ತಿ ಕುಗ್ಗಿಸಿ ವೈರಿಯನ್ನ ಸದೆಬಡೆದು ದೇಶ ಕಾಯಬೇಕಾದ ಗಂಡೆದೆಯ ಕೆಲಸ ಅದು. ಮಳೆ ಚಳಿ ಬಿಸಿಲನ್ನು ಲೆಕ್ಕಿಸದೆ ಸನ್ನದ್ಧರಾಗುವ ಕಾರ್ಯವದು. ಇಂಥ ಕಾರ್ಯದಲ್ಲಿ ಮಿಲಿಟರಿ ಪೊಲೀಸ್ ಪಡೆ ಕೂಡ ಹಿಂದೆ ಬಿದ್ದಿಲ್ಲ. ಇದೀಗ ಈ ಪೊಲೀಸ್ ಪಡೆ 75ನೇ ವರ್ಷಾಚರಣೆ ಆಚರಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ನಗರದ ಹೊಸೂರು ರಸ್ತೆಯಲ್ಲಿರೋ ಮಿಲಿಟರಿ ಪೊಲೀಸ್ ವತಿಯಿಂದ ಕಾರ್ಯಕ್ರಮ ನಡೆಯಿತು. ಒಂದೇ ಬೈಕ್ನಲ್ಲಿ 14 ಜನ ಸವಾರಿ ಮಾಡಿ ಜನರ ಮನಸೂರೆಗೊಂಡರು. ಇನ್ನು ಬೈಕ್ ಸವಾರ ಎದುರಾಳಿ ಸವಾರನನ್ನ ದಾಟಿ ಸರಸರನೆ ಮುನ್ನುಗ್ಗುತ್ತಿದ್ರೆ ನೋಡುಗರಿಗೆ ಮೈ ನವಿರೇಳಿಸ್ತು. ಅಷ್ಟೇ ಅಲ್ಲ, ಹೀಗೆ ಬೈಕ್ ಸವಾರಿ ಮಾಡ್ತಾ ಮಾಡ್ತಾ ಒಂದೆಡೆ ಟ್ಯೂಬ್ ಒಡೆಯುವ ಸಾಹಸ ನಡೀತಾ ಇದ್ರೆ, ಇತ್ತ ಇನ್ನೊಬ್ಬ ಯೋಧ ಒಂದೇ ಬಾರಿಗೆ 100 ಇಟ್ಟಿಗೆ ಒಡೆಯುವ ಮೂಲಕ ತನ್ನ ಸಾಹಸ ಮೆರೆದ. ಇನ್ನು ಬೈಕ್ ಮೇಲೆ ಯಾರ ಸಹಾಯವೂ ಇಲ್ಲದೆ 2 ಕೈ ಮತ್ತು ಕಾದು ಬಿಟ್ಟು ಸ್ಟಂಟ್ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಜೋಕರ್ಗಳ ನಡುವಿನ ಸಾಹಸಗಳು ನೋಡುಗರಿಗೆ ಮಜಾ ಕೊಟ್ಟವು. ಪ್ರಾಕ್ಟೀಸ್ ಎಲ್ಲ ಇರಬೇಕು ಅವ್ರಿಗೆ ಹಂಗೆ ಮಾಡೋಕ್ಕೆ. ಯಾಕೆಂದರೆ ತುಂಬ ಡೇಂಜರಸ್ಸು ಮತ್ತು ನಮ್ಮ ಫುಲ್ ಎಂಟರ್ಟೈನ್ಮೆಂಟಿಗೆ ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡೋಕ್ಕೆಲ್ಲ. ಆಮೇಲೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೋ ತುಂಬ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಮಾಡಬೇಕು ಅವ್ರಿಗೆ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲ, ಕಾಲೇಜಿಂದ ಬಂದು ನೋಡಿದ್ವಿ. ಇದೆಲ್ಲ ತುಂಬ ವರ್ತಿಟ್ಟು ಬಂದಿದ್ದು ಇಲ್ಲಿ, ತುಂಬ ನಿಜವಾಗ್ಲೂ ಚೆನ್ನಾಗಿತ್ತು. ಮಿಲಿಟರಿ ಮೇಜರ್ ಜನರಲ್ ಕೂಡ ಅಶ್ವಪಡೆಗೆ ಶುಭ ಹಾರೈಸಿದ್ರು. We are celebrating this over the last 2 days, and this is a very auspicious occasion, a historic occasion, where right from the time that it was raised, we have spent now 75 years of our existence in the service of the country and in the army. The military police is a very, very important segment of the Indian Army. Any organization, the strength of the organization lies in its discipline and character. By discipline, you achieve character, and character comes out of discipline. Military police is entrusted with both these responsibilities. It is because they maintain the discipline, they ensure the decorum, they ensure that the rules and regulations of the commanders are adhered to. It creates the character amongst our soldiers, which adds to the fighting spirit of the Indian Army. So it's a very, very important core. ಕಾರ್ಯಕ್ರಮದ ಕೊನೆಯ ದಿನ ನಡೆದ ಬೈಕ್ ಸಾಹಸ ಎಲ್ಲರ ಗಮನ ಸೆಳೆದಿದ್ದು. ವಿಶ್ವ ದಾಖಲೆ ಮಾಡಿದ ಶ್ವೇತ ಅಶ್ವತಂಡ ಬೈಕ್ ಕಸರತ್ತು ಪ್ರದರ್ಶಿಸಿದ್ದು ನೋಡುಗರ ಮೈ ರೋಮಾಂಚನಗೊಳಿಸಿತು. नीचे की ओर मुंह करके खड़े होकर केवल एक पैर पर मोटरसाइकिल चलाते हुए नायक गोपेई, यह 11 फीट ऊंची सीढ़ी जिसे दौड़कर से हवलदार शीशपाल ने ऊपर चढ़े। आपके सामने विभिन्न आकृतियों में अपने कर्तव्य दिखाता हमारा जोकर।
और इनके अन्य 6 साथी। एक सुंदर सा एयरक्राफ्ट आपके सामने से गुजरता हुआ। तालियों से इनका स्वागत और हौसला अफजाई करें। ಮೈಸೂರು ಸೇರಿದಂತೆ ಹಲವೆಡೆ ತಮ್ಮ ಸಾಹಸವನ್ನ ಪ್ರದರ್ಶಿಸಿ ಶ್ವೇತ್ ಅಶ್ವ್ ಮೋಟಾರ್ ಸೈಕಲ್ ತಂಡ ಇವತ್ತು ಕೂಡ ತಮ್ಮ ಸಾಹಸಗಳನ್ನ ಪ್ರದರ್ಶಿಸಿದ್ರು. खड़े होकर और दूसरा बड़घाट पर बैठकर मोटरसाइकिल की बैलेंसिंग करते हुए हवलदार सुखदेव सिंह और लांस नायक मंजुनाथ. ನಾವು ಒಂದು 10-15 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಮುಂಚೆ ದಸರಾ ಪ್ರೋಗ್ರಾಮ್ ಕೊಟ್ಟು ಇಲ್ಲಿ ಬಂದಿದ್ದೀವಿ ನಾವು. ಹೊಸ ಈವೆಂಟ್ಸ್ಗಳು ನಾನು 4-5 ಹೊಸ ಈವೆಂಟ್ಸ್ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಈ ಪ್ರೋಗ್ರಾಮ್ನಲ್ಲಿ. ಚೆನ್ನಾಗಿತ್ತು ನಮ್ಮ ಪ್ರೋಗ್ರಾಮಲ್ಲಿ ನೋಡಿದ್ದೀವಿ ನಾವೆಲ್ಲ. ಆಮೇಲೆ ನಮ್ಮ ಟೀಮ್ ಹೆಸರು ಶ್ವೇತ್ ಅಶ್ವ್ ಅಂತ. ಇದರಲ್ಲಿ 35 ಮೆಂಬರ್ಸ್ ಟೀಮ್ ಸ್ಟ್ರೆಂತು. ಎಲ್ಲರೂ ಯಂಗ್ಸ್ಟರ್ಸು ಒಳ್ಳೆ ಕೆಲಸ ಮಾಡ್ತಾರೆ, ಫಸ್ಟ್ ಕ್ಲಾಸ್. ನಾನು ಜಾಬ್ ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಏನೇನು ಐಡಿಯಾ ಕೊಟ್ಟರು ಎಲ್ಲ ಫಸ್ಟ್ ಕ್ಲಾಸ್ ಮಾಡಿ सक्सेस मारता है. हम लोग ने 3 बार गिनेस वर्ल्ड रिकॉर्ड किया. तो फर्स्ट 133 मैन ऑन 11 मोटरसाइकिल, उसी को फिर हमने रिटर्न बीट किया. 151 ऑन 11 मोटरसाइकिल 350 मीटर्स तक तय किया. और 2010 अक्टूबर 30 में सिंगल बाइक में 48 मेंबर्स 1 किलोमीटर चला के हमने गिनेस वर्ल्ड रिकॉर्ड किया. ಉರಿಯುತ್ತಿರುವ ಬೆಂಕಿ ನಡುವೆ ಯೋಧರ ಕೆಲ ಕಸರತ್ತುಗಳು ಜೋರಾಗಿತ್ತು. ಸುಯಿ ಸುಯಿ ಅಂತ ಯೋಧರು ತಮ್ಮ ಬೈಕ್ ಏರಿ ಸವಾರಿ ಮಾಡ್ತಾ ಬೆಂಕಿ ನಡುವೆ ಸಾಹಸ ಮಾಡಿದ್ರು. पीछे की ओर वेट लिफ्टिंग करते हुए आपके सामने से गुजरते हुए एक मोटरसाइकिल पर एक सुंदर सा कमल का फूल बनाते हुए 4 पंखुड़ियां, फिर 4 पंखुड़ी, उसके बाद फिर एक लांस नायक गिरी बाबू के कर्तव्य आपके सामने दिखाता हुआ और आपका मनोरंजन करता हमारा ये जोकर. ಒಂದು ಬಾರಿ ಬೈಕ್ ಮೇಲೆ ಸಾಹಸ ಮಾಡೋದನ್ನ ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅನ್ನೋ ಕುತೂಹಲ ಆಗೋದಂತೂ ನಿಜ. ಅಂದ ಹಾಗೆ ಮೈದಾನದ ತುಂಬಾ ಒಂದಲ್ಲ ಎರಡಲ್ಲ ಬರೋಬ್ಬರಿ 45 ಬೈಕುಗಳ ಜೊತೆಗೆ ಸಾಹಸ ಪ್ರದರ್ಶನ ಮಾಡಲಾಯಿತು. मोटरसाइकिल पर कलाबाजी करते हुए लांस नायक मंजुनाथ और इनके 2 अन्य साथी. ಇನ್ನು ಯೋಧರ ಕುಟುಂಬದವರು ಸಹ ತಮ್ಮವರು ನಡೆಸಿಕೊಟ್ಟ ಸಾಹಸವನ್ನ ನೋಡಿ ಖುಷಿಪಟ್ರು. ಒಟ್ಟಾರೆ ಮೈನವಿರೇಳಿಸೋ ಯೋಧರ ಯುದ್ಧ ಕಸರತ್ತುಗಳು ನೋಡುಗರಲ್ಲಿ ಕುತೂಹಲ ಕೆರಳಿಸಿದ್ದಂತೂ ನಿಜ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಜೇಂದ್ರ ಜೊತೆ ಮಮತಾ ಮರದಾಳ, ಸುವರ್ಣ ನ್ಯೂಸ್.